ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಿಯೋಣ ಎನಿ ಟೈಮ್. ಆ್ಯಂಡ್ ನಮ್ಮ ಚಾನಲ್ನ ಮೋಟೋ ಏನು, ಲರ್ನ್ ಸಿಂಪಲ್ ಸ್ಪೀಕ್ ಸಿಂಪಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಪಕ್ಕದಲ್ಲಿ ನಿಮಗೆ ಒಂದು ಬೆಲ್ ಐಕನ್ ಕಾಣಿಸುತ್ತೆ. ಪ್ಲೀಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ಈ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಯಾವಾಗಾದರೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. All right, so this will help you to follow all my videos. So I know you are curious to know today's topic and today's class. Well, before I start my topic for the day, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಸಲ ಕೇಳಿಸ್ಕೊಂಡಿರ್ತೀರ, ಯಾರಾದರೂ ಮಾತಾಡಬೇಕಾದ್ರೆ ಯಾವುದೇ ಭಾಷೆ ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಕೆಲವರು ಮಾತಾಡ್ತಾ ಇದ್ದರೆ ಕೇಳಿಸ್ಕೊತಾ ಇರಬೇಕು ಅನಿಸುತ್ತೆ, ಅಥವಾ ತುಂಬ ಇಂಪ್ರೆಸಿವ್ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಸೌಂಡ್ ಆಗುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಇನ್ನು ಕೇಳಿಸ್ಕೋಬೇಕು, ಹೇಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಆಗಿರುತ್ತೆ ಅಲ್ವಾ ಎಲ್ರಿಗೂ. ಇದು ಏನಕ್ಕೆ ಅಂದರೆ, ಅಫ್ಕೋರ್ಸ್ ಅವರು ಭಾಷೆ ಮೇಲೆ ಅವ್ರಿಗೆ ಕಂಟ್ರೋಲ್ ಇರುತ್ತೆ, ಅಥವಾ ಭಾಷೆನ ತುಂಬ ಅರ್ಥಕೊಂಡಿರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಅದೆಲ್ಲ ರೀಸನ್ಸ್ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅವರು ಮಾತಾಡೋ ರೀತಿ, ಒಂದೊಂದು ವರ್ಡ್ನ, ಒಂದೊಂದು ವಾಕ್ಯನ ಅವ್ರು ಹೇಳೋ ರೀತಿ, ಯಾವ ಪದದ ಮೇಲೆ ಎಷ್ಟು ಒತ್ತು ಕೊಡಬೇಕು, ಯಾವ ಪದನ ಹೇಗೆ ಉಚ್ಚಾರ ಮಾಡಬೇಕು, ಹೇಗೆ ಹೇಳಬೇಕು ಅನ್ನೋ ಟೆಕ್ನಿಕ್ ಅವರು ತುಂಬ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಆ ಒಂದು ಉಚ್ಚಾರಣೆ ಟೆಕ್ನಿಕ್ಕಿಂದ ನಮಗೆ ಒಂದು ಭಾಷೆ ಅಷ್ಟು ಸ್ವೀಟಾಗಿ, ಒಂಥರ ಇಂಪಾಗಿ ಸೌಂಡ್ ಆಗುತ್ತೆ. ಅದಕ್ಕೆ ಶಕ್ತಿ ಏನಂದರೆ ಉಚ್ಚಾರಣೆ, ದಟ್ ಈಸ್ ಪ್ರೊನೌನ್ಸಿಯೇಷನ್. ಒಂದೊಂದು ವರ್ಡ್ಗೂ ಅದರದ್ದೇ ಆದ ಒಂದು ಸೌಂಡ್ ಇದೆ, ಆ ಸೌಂಡಲ್ಲಿ ಒಂದು ಬ್ಯೂಟಿ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಭಾಷೆ ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೊ ಇವತ್ತಿನ ನಮ್ಮ ಟಾಪಿಕ್ ಕೂಡ ಈ ಸೌಂಡ್ ಬಗ್ಗೆ, ಸೌಂಡ್ ಇನ್ ವರ್ಡ್ಸ್. ಎಸ್, ಸೌಂಡ್ ಇನ್ ವರ್ಡ್ಸ್. ಪ್ರತಿಯೊಂದು ಪದದಲ್ಲಿ, ಪ್ರತಿಯೊಂದು ಅಕ್ಷರದಲ್ಲಿ ಅದರದ್ದೇ ಆದ ಒಂದು ಮ್ಯೂಸಿಕ್ ಇದೆ, ಒಂದು ಟೋನ್ ಇದೆ, ಒಂದು ರಿದಮ್ ಇದೆ. ಆ ರಿದಮ್ನ ನಾವು ಕ್ಯಾಚ್ ಮಾಡಿ ಹೇಳೋಕ್ಕೆ ಶುರು ಮಾಡಿದಾಗ ಯಾವುದೇ ಭಾಷೆ ಆಗಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ದ್ಯಾಟ್ ಈಸ್ ದ ಪವರ್ ಆಫ್ ಪ್ರೊನೌನ್ಸಿಯೇಷನ್. ಸೊ ಲೆಟ್ ಅಸ್ ಲರ್ನ್ the importance of pronunciation and why we should pronounce the words in the right way. Okay, ಇದು ಕ್ಲಾಸ್ ಶುರು ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಇಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಏನಂದರೆ, ಯಾವುದೇ ಭಾಷೆ ಆಗಲಿ, ಇವು ನಮ್ಮ ಕನ್ನಡದಲ್ಲೇ ಮಾತಾಡ್ತಾ ಇದ್ರು ನೀವು ತುಂಬ ಸಲ ಕೇಳಿಸ್ಕೊಳ್ಳಿ, ಕನ್ನಡನ ಬೇರೆ ಬೇರೆ ಥರ ಮಾತಾಡ್ತಾರೆ. ನಾರ್ತ್ ಕರ್ನಾಟಕ ಅವರೇ ಒಂಥರ ಮಾತಾಡ್ತಾರೆ, ಬ್ಯಾಂಗ್ಳೂರಲ್ಲಿ ಒಂಥರ ಮಾತಾಡ್ತಾರೆ, ನಿಮ್ಮ ಮಂಡ್ಯ, ಮೈಸೂರು ಕಡೆ ಬೇರೆ ಕನ್ನಡ ಇದೆ, ಮ್ಯಾಂಗ್ಳೂರು ಶೈಲಿ ಕನ್ನಡ ತುಂಬ ವಿಭಿನ್ನವಾಗಿದೆ. ಒಂದೊಂದು ಭಾಷೆಯಲ್ಲೂ ಅದು ಒಂಥರ ಮ್ಯೂಸಿಕ್ ಇದೆ, ಆ ಲಯ, ಆ ರಿದಮೇ ಬೇರೆ ಇದೆ. ಬಟ್ ಎವ್ರಿಥಿಂಗ್ ಸೌಂಡ್ಸ್ ಗುಡ್ ಎಂಡ್ ಆಫ್ ದ ಡೇ. ಸೊ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿದಮ್ ಆಫ್ ಅ ಲ್ಯಾಂಗ್ವೇಜ್. ಆ ರಿದಮ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಮಾತಾಡೋ ರೀತಿಯಲ್ಲೇ ನಾವು ಅದನ್ನು ಯೂಸ್ ಮಾಡೋದು. ಓಕೆ, ಏನಕ್ಕೆ ಇದು ಇಂಪಾರ್ಟೆಂಟ್ ಅಂದರೆ, ಫಸ್ಟ್ ರೀಸನ್, ನೀವು ಮಾತಾಡಿದಾಗ ಇನ್ನೊಬ್ಬರು ನಿಮ್ಮ ಮಾತು ಕೇಳಿಸ್ಕೊಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತಿರೋ ರೀತಿ ತುಂಬ ಸ್ಪಷ್ಟವಾಗಿರಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಒಂದೊಂದು ವರ್ಡ್, ಒಂದೊಂದು ಸೌಂಡು ನಿಮ್ಮ ಬಾಯಿಂದ ಬರ್ತಾ ಇದೆ ಅಂದರೆ ಇಟ್ ಶುಡ್ ಬಿ ವೆರಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಆಮೇಲೆ ಕಿವಿಗೆ ಅದು ಕರ್ಕಶವಾಗಿ ಕೇಳಿಸ್ಬಾರ್ದು. ಇಲ್ಲಿ ನಾನು ವಾಯ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ವಾಯ್ಸ್ನ ಯೂಸ್ ಮಾಡಿ ಮಾತಾಡೋ ರೀತಿ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಅಸ್ ಲರ್ನ್ ಆ್ಯಂಡ್ know few information about pronunciation. ಎಸ್, ನಾನು ಆಗಲೇ ಹೇಳ್ದಂಗೆ ಪ್ರೊನೌನ್ಸಿಯೇಷನ್ ಅಂದರೆ ಯಾವುದೇ ಒಂದು ವರ್ಡ್ನ ನಾನು ಹೇಳೋ ರೀತಿ, ಆ ವರ್ಡ್ ಹೇಗೆ ಸೌಂಡ್ ಮಾಡಬೇಕು ಅದನ್ನು ನಾವು ಹೇಗೆ ಉಚ್ಚಾರ ಮಾಡ್ತೀವಿ. ಈಗ ನಾವೆಲ್ಲ ಕನ್ನಡ ಅಥವಾ ನಮ್ಮ ಮಾತೃಭಾಷೆನ ತುಂಬ ಈಸಿಯಾಗಿ ಮಾತಾಡ್ತೀವಿ, ಅದರಲ್ಲಿ ಒಂದೊಂದಿರೋ ಸೌಂಡನ್ನು ನಾವು ಮನಸ್ಸಿಂದ ಹೇಳ್ತೀವಿ, ಬಿಕಾಸ್ ಅದು ನಮ್ಮ ಭಾವನೆಗಳ ಭಾಷೆ. ನಾವು ಹುಟ್ಟಿದಾಗಿಂದ ನಮ್ಮ ಎಕ್ಸ್ಪ್ರೆಷನ್ಸ್, ಎಮೋಷನ್ಸ್ ಎಲ್ಲ ನಾವು ಹೇಳ್ಕೊತಾ ಇರೋದೇ ನಮ್ಮ ಮಾತೃಭಾಷೆಯಲ್ಲಿ. ಸೊ ಹಾಗಾಗಿ ನಮ್ಗೆ ಅದ್ರ ಫೀಲ್ ಗೊತ್ತಾಗತ್ತೆ, ಅದರ ಅನುಭವ ನಮ್ಗೆ ಆಲ್ರೆಡಿ ಆಗಿದೆ. ಸೊ ಅದು ನಮ್ಮ ಮಾತೃಭಾಷೆ ಮೇಲಿನ ಪ್ರೀತಿ. ಅಟ್ ದ ಸೇಮ್ ಟೈಮ್ ನಾವು ಬೇರೆ ಭಾಷೆನ ಕೂಡ ಗೌರವಿಸ್ಬೇಕು. ಬಟ್ ಆ ಗೌರವನ ಹೇಗೆ ತೋರಿಸೋದು? ಯು ಓನ್ಲಿ ಶೋ ದ ರೆಸ್ಪೆಕ್ಟ್ ಟು ಅನದರ್ ಲ್ಯಾಂಗ್ವೇಜ್ ಬೈ ಯೂಸಿಂಗ್ ದ ಲ್ಯಾಂಗ್ವೇಜ್ ಇನ್ ದ ರೈಟ್ ವೇ. ಅಂದರೆ ಇನ್ನೊಂದು ಭಾಷೆನ, ಆ ಭಾಷೆ ಹೇಗಿದೆ ಅದೇ ರೀತಿಯಲ್ಲಿ ನಾವು ಅದನ್ನು ಬಳಸೋದೇ ನಾವು ಇನ್ನೊಂದು ಭಾಷೆಗೆ ತೋರಿಸುವ ಒಂದು ಗೌರವ. ದಟ್ ಈಸ್ ದ ರೆಸ್ಪೆಕ್ಟ್ ವಾಟ್ ವಿ ಕ್ಯಾನ್ ಶೋ ಟು ಅನದರ್ ಲ್ಯಾಂಗ್ವೇಜ್ ಬೈ ಯೂಸಿಂಗ್ ದ ಲ್ಯಾಂಗ್ವೇಜ್ ದ ವೇ ಇಟ್ ಈಸ್ ಡಿಸೈನ್ಡ್, ದ ವೇ ಇಟ್ ಈಸ್ ಮೆಂಟ್ ಟು ಬಿ ಸ್ಪೋಕನ್.
ಅದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಆ ರೀತಿ ಯೂಸ್ ಮಾಡೋದು, ಅದನ್ನು ಹೇಗೆ ಮಾತಾಡಬೇಕು ಅದೇ ರೀತಿ ನಾವು ಮಾತಾಡೋದು. ಇಟ್ ಈಸ್ ದ ರೆಸ್ಪೆಕ್ಟ್ ದಟ್ ವಿ ಶೋ ಟು ಅನದರ್ ಲ್ಯಾಂಗ್ವೇಜ್. ಓಕೆ, ಸಿಂಪಲ್ ಒಂದು ಎಕ್ಸಾಂಪಲ್. ಈಗ ನಿಮ್ಮ ಹೆಸರು ಏನೋ ನಿಮ್ಮ ಹೆಸರು ಇರುತ್ತೆ, ನಿಮ್ಮ ಹೆಸರನ್ನ ಯಾರಾದರೂ ನಿಮ್ಮ ಭಾಷೆ ಗೊತ್ತಿಲ್ಲದೆ ಇರೋರು ಅಥವಾ ಗೊತ್ತಿರೋರೆ ಮಿಸ್ಪ್ರನೌನ್ಸ್ ಮಾಡಿದ್ರೆ, ತಪ್ಪಾಗಿ ಹೇಳಿದ್ರೆ ನಾವೇನು ಮಾಡ್ತೀವಿ ತಕ್ಷಣ, ಇಲ್ಲ ನನ್ನ ಹೆಸರು ಈ ಥರ ಎಲ್ಲ ಹೇಳೋದು, ಈ ಥರ ಹೇಳಬೇಕು, ನೀವು ಹೇಳಿದ್ದು ಸರಿಗಿಲ್ಲ, ನಮ್ಮ ಭಾಷೆಯಲ್ಲಿ ಈ ಥರನೇ ಹೇಳ್ತೀವಿ ಅಂತ ಕರೆಕ್ಟ್ ಮಾಡ್ತೀವಿ. ಯಾಕೆ, ಒಂದು ನಮ್ಮ ಹೆಸರು ಕರೆಕ್ಟಾಗಿ ಪ್ರನೌನ್ಸ್ ಮಾಡಬೇಕು, ನನ್ನ ಹೆಸರನ್ನ ಕರೆಕ್ಟಾಗಿ ಕರಿಬೇಕು ಅನ್ನೋ ಒಂದು ಸೆಲ್ಫ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದಲ್ದಿರ ನಮ್ಮ ಭಾಷೆಯಲ್ಲಿ ನಾವು ಹೀಗೆ ಕಲ್ತಿರೋದು, ಸೊ ನಮ್ಮ ಭಾಷೆ ಇರೋದೇ ಹೀಗೆ ಎಲ್ಲರೂ ಮಾತಾಡಬೇಕು ಅಂತ ಇನ್ನೊಂದು ಸೆಕೆಂಡ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೂಲ್ ಇಂಗ್ಲೀಷಲ್ಲಿ ಕೂಡ ಅಪ್ಲೈ ಆಗುತ್ತೆ. ಸ್ಪೀಕ್ ದ ವರ್ಡ್ಸ್ ಇಟ್ ಈಸ್ ಮೆಂಟ್ ಟು ಬಿ ಸ್ಪೋಕನ್. ಯಾವ ಥರ ಮಾತಾಡಬೇಕು ಅಂದರೆ ಅದು ಹೇಗೆ ಮಾತಾಡಬೇಕು ಅಂತ ಡಿಸೈನ್ ಮಾಡಿದ್ದಾರೆ ಅದೇ ರೂಲಲ್ಲಿ ನಾವು ಮಾತಾಡಬೇಕಾಗತ್ತೆ. ಓಕೆ, ಸೊ ಇದರ ಎಕ್ಸಾಂಪಲ್ ಕೊಡೋಕ್ಕೆ ನಾನು ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಹಾಕಿದ್ದೀನಿ. ದೀಸ್ ಆರ್ ದಿ ವೆರಿ ಫ್ಯೂ ಮಿನಿಮಲ್ ಎಕ್ಸಾಂಪಲ್ಸ್, ಬಟ್ ಇದು ಯಾವುದು ಅನ್ಕಾಮನ್ ಅಲ್ಲ, ನಮ್ಮ ರುಟೀನ್ ಲೈಫಲ್ಲಿ ಯೂಸ್ ಮಾಡುವಂಥ ಎಕ್ಸಾಂಪಲ್ಸ್. ಸೊ ಇಲ್ಲಿ ನೋಡ್ಬೋದು ನೀವು. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್ ಬೈ ಪ್ರೊನೌನ್ಸಿಂಗ್ ಫ್ಯೂ ವರ್ಡ್ಸ್. ಅಲ್ಲಿ ಒಂದು ವರ್ಡ್ ಇದೆ ನೋಡಿ, ಪ್ರೊನೌನ್ಸಿಂಗ್ ಅಂತ. ಪ್ರೊನೌನ್ಸಿಂಗ್ ಅಂದರೆ ಹೇಳೋದನ್ನ. ನಿಮಗೆ ಫಸ್ಟ್ ಕಾಲಮಲ್ಲಿರೋದು ಲಿಸ್ಟ್ ಆಫ್ ವರ್ಡ್ಸ್, ಮಿಡಲ್ ಕಾಲಮಲ್ಲಿರೋದು ಡೂ ಅಂದರೆ ಈ ಪ್ರೊನೌನ್ಸಿಯೇಷನ್ನ ಫಾಲೋ ಮಾಡಬೇಕು, ಥರ್ಡ್ ಕಾಲಮಲ್ಲಿರೋದು ಡೋಂಟ್, ಈ ಥರ ಮಾತಾಡಬಾರ್ದು. ಓಕೆ, ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ತೀನಿ. ಯಾವುದನ್ನು ನಾವು ಇಂಡಿಯನ್ಸ್ ಯೂಸ್ ಮಾಡ್ತೀವಿ ಅದು ಅಕ್ಸೆಪ್ಟಬಲ್ ನಮ್ಮ ಇಂಡಿಯಾಲಿ, ಓಕೆ, ಬಟ್ ಯೂಸ್ ಮಾಡದೇ ಇದ್ದರೆ ನಿಮ್ಮ ಒಂದು ಕಮ್ಯುನಿಕೇಷನ್ ಲೆವೆಲ್ಗೆ ಒಂದು ವೆಯ್ಟೇಜ್ ಬರುತ್ತೆ. ಆಲ್ ರೈಟ್. ಆ್ಯಂಡ್ ಇನ್ನೊಂದು ಚಿಕ್ಕ ವಿಷಯ ಹೇಳ್ಬಿಡ್ತೀನಿ. ನಿಮ್ಗೆ ಯಾವುದೇ ವರ್ಡ್ಸ್ ಅರ್ಥ ಆಗಲಿಲ್ಲ ಅಂದರೆ ನಾವು ಡಿಕ್ಷನರಿ ನೋಡೋ ಒಂದು ಅಭ್ಯಾಸ ಇದೆ. ಮೀನಿಂಗ್ ಸಿಗಲಿಲ್ಲ ಅಂದರೆ ಡಿಕ್ಷನರಿ ಹುಡುಕ್ತೀವಿ ಅಥವಾ ಗೂಗಲಲ್ಲಿ ವರ್ಡ್ ಟೈಪ್ ಮಾಡಿ ಮೀನಿಂಗ್ ಸರ್ಚ್ ಮಾಡ್ತೀವಿ. ನೀವು ಅಬ್ಸರ್ವ್ ಮಾಡಿದೆ ವರ್ಡ್ ಪಕ್ಕ ಅಥವಾ ಆ ವರ್ಡ್ ಕೆಳಗಡೆ ಈ ಥರ ಬ್ಯಾಕ್ವರ್ಡ್ ಸ್ಲ್ಯಾಶ್ ಅಲ್ಲಿ ನಿಮಗೆ ಈ ಥರ ಕ್ಯಾಕ್ಟಸ್ ಟೈಪ್ ಮಾಡಿರ್ತಾರೆ. ಸೊ ಅದು ಸೌಂಡ್ ಯಾವ ಥರ ಹೇಳಬೇಕು ಆ ವರ್ಡ್ನ ಅನ್ನೋದಕ್ಕೆ ಆ ಒಂದು ಈ ಲೈನ್ ಮಧ್ಯ ಇರೋ ಲೆಟರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಫಸ್ಟ್ ಕಾಲಮಲ್ಲಿ FEBRUARY. ದಿಸ್ ಇಸ್ ದ ಸೆಕೆಂಡ್ ಮಂತ್ ಆಫ್ ಅ ಇಯರ್. ಫೆಬ್ರವರಿ. ಯೂಶಲಿ ಇಂಡಿಯನ್ಸ್ ಎಲ್ಲ ಏನು ಹೇಳ್ತೀವಿ, ತುಂಬ ಜನ ಫೆಬ್ರವರಿ. ಲಾಸ್ಟ್ ಕಾಲಮ್ ನೋಡಿ ಫೆಬ್ರವರಿ, ಅದು ತಪ್ಪು. ಹೇಗೆ ಪ್ರೊನೌನ್ಸ್ ಮಾಡಬೇಕು, ಫೆಬ್ರವರಿ. ಓಕೆ, ಸೆಕೆಂಡ್ ಒನ್ ಆಲ್ಸೋ. ಕೆಲವರೆಲ್ಲ ಆಲ್ಸೋ ಅಂತಾರೆ, ಅ ಅಲ್ಲ ಆ. ಆಲ್ಸೋ, ಫೆಬ್ರವರಿ ಆಲ್ಸೋ. ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದಿದು, ಮೈ ಬರ್ತ್ಡೇ ಈಸ್ ಇನ್ ಫೆಬ್ರವರಿ ಅಂತ ಹೇಳ್ತಿಲ್ಲ ನಾನು, ಫೆಬ್ರವರಿ. ಮೈ ಬರ್ತ್ಡೇ ಈಸ್ ಇನ್ ಫೆಬ್ರವರಿ ಅಂದರೆ ನನ್ನ ಬರ್ತ್ಡೇ ಫೆಬ್ರವರಿನಲ್ಲಿದೆ. ಓಕೆ, ಆಲ್ಸೋ ಅಂದರೆ ಇದು ಕೂಡ ಅಥವಾ ಇನ್ನೊಬ್ಬರು ಬರ್ಡೇ ಕೂಡ. ಮೈ ಬ್ರದರ್ಸ್ ಬರ್ತ್ಡೇ ಈಸ್ ಆಲ್ಸೋ ಇನ್ ಫೆಬ್ರವರಿ ಅಂದರೆ ಆಲ್ಸೋ ಅಂದರೆ ಅವರ ಬರ್ತ್ಡೇ ಕೂಡ. ಸೊ ಇಲ್ಲಿ ಆಲ್ಸೋ ಆ ಅಂತ ಬರಲ್ಲ, ಆ. ಸೊ ಇದು ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಥರ್ಡ್ ವರ್ಡ್ ವುಮೆನ್. ತುಂಬ ಜನ ನೀವು ಕೇಳಿಸ್ಕೊಂಡಿರ್ತೀರ, ಆ್ಯಂಡ್ ನಾವು ಯಾವ್ದು ಕೇಳಿಸ್ಕೋತೀವಿ ಅದನ್ನು ಪ್ರಾಕ್ಟೀಸ್ ಮಾಡೋದು ಅಭ್ಯಾಸ ಆಗಿಬಿಡುತ್ತೆ. ಸೊ ಹಾಗಾಗಿ ಕೇಳಿಸ್ಕೋಬೇಕಾದ್ರೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ಪ್ರೊನೌನ್ಸಿಯೇಷನ್ ಒಂದು ಸಲ ನೀವು ಇದೇ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅಂತ ಅರ್ಥ ಆದಾಗ ಯು ಕಂಟಿನ್ಯೂ ಯೂಸಿಂಗ್ ದ ರೈಟ್ ಪ್ರೊನೌನ್ಸಿಯೇಷನ್. ಬೇರೆಯವ್ರು ತಪ್ಪಾಗಿ ಮಾತಾಡಿದ್ರು ದಟ್ ಈಸ್ ಓಕೆ, ಅದ್ರ ಕಡೆ ಗಮನ ಕೊಡಬೇಡಿ. ಇಲ್ಲಿ ವುಮೆನ್ ಅನ್ನೋದು ಪ್ಲೂರಲ್, ಸಿಂಗಲ್ ಅಲ್ಲ. ಓಕೆ, ಸೊ ಪ್ಲೂರಲ್ ವರ್ಡಲ್ಲಿ ಇಲ್ಲಿ ವುಮೆನ್ WOMEN ಇದ್ರೂ ಆ ಓ ಸೌಂಡ್ ಇದೆಯಲ್ಲ, ಸೆಕೆಂಡ್ ಲೆಟರ್ ಓ, ಅದನ್ನು ನಾವು ವು ಅಂತ ಸೌಂಡ್ ಮಾಡಲ್ಲ, ಇಟ್ ಈಸ್ ವಿಮೆನ್. ಅಲ್ಲಿ ಡೂಸಲ್ಲಿ ನೋಡಿ WIMIN, ವಿಮೆನ್. ವುಮ್ಯಾನ್ ಅಲ್ಲ, ವಿಮೆನ್. ನೆಕ್ಸ್ಟ್ ವೆರಿ ಕಾಮನ್ ವರ್ಡ್ ವೆಡ್ನೆಸ್ಡೇ. ಬುಧವಾರನ ಇಂಗ್ಲೀಷಲ್ಲಿ ವೆಡ್ನೆಸ್ಡೇ ಅಂತ ಹೇಳ್ತೀವಿ. ಪ್ರೊನೌನ್ಸಿಯೇಷನ್ ವೆಡ್ನೆಸ್ಡೇ ಅಂತ ಹೇಳ್ತೀವಿ, ಅದು ತಪ್ಪು. ಈ ವರ್ಡಲ್ಲಿ WE ಆದಮೇಲೆ ಬರೋ ಡಿ ಸೈಲೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ವೆನ್ಸ್ಡೇ. ನಾನು ಇದನ್ನು ಪ್ರೀವಿಯಸ್ ವೀಡಿಯೋಸಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ.
ವೆಡ್ನೆಸ್ಡೇ ಅಲ್ಲ ವೆನ್ಸ್ಡೇ. ಆ್ಯಂಡ್ ನೆಕ್ಸ್ಟ್ ಒನ್ ಪ್ರಮೋಷನ್. ಪ್ರಮೋಷನ್ ಅಲ್ಲ ಪ್ರಮೋಷನ್. ಯೂಶಲಿ ನಮಗೆ ಕೆಲಸದಲ್ಲೆಲ್ಲ ಪ್ರಮೋಷನ್ ಸಿಗುತ್ತೆ, ಅಂದರೆ ಬಡ್ತಿ, ಒಂದು ಲೆವೆಲಿಂದ ಮೇಲ್ಗಡೆ ಲೆವೆಲ್ಗೆ ಹೋಗೋದಕ್ಕೆ ಪ್ರಮೋಷನ್. ಪ್ರಮೋಷನ್ ಅಲ್ಲ ಪ್ರಮೋಷನ್. ಇಲ್ಲಿ ಪಿ ಆರ್ ಆದಮೇಲೆ ಓ ಇದೆಯಲ್ಲ, ಅದನ್ನು ನಾವು ಜಾಸ್ತಿ ಒತ್ತಿ ಹೇಳೋದಿಲ್ಲ. ಇಟ್ಸ್ ಪ್ರಮೋಷನ್. ನೆಕ್ಸ್ಟ್ ವರ್ಡ್ ಇಸ್ DEBT. ಡೆಬ್ಟ್ ಅಂತ ಹೇಳಬಾರ್ದು, ಇಲ್ಲಿ ಬಿ ಸೈಲೆಂಟ್ ಆಗುತ್ತೆ. DET ಮಾತ್ರ ಸೌಂಡ್ ಮಾಡ್ತೀವಿ, ಅಂದರೆ ಇಟ್ ಇಸ್ ಡೆಟ್. DEBT ಡೆಬ್ಟ್ ಅಲ್ಲ, ಇಟ್ ಇಸ್ ಡೆಟ್. ಡೆಟ್ ಅಂದರೆ ಸಾಲ. ಓಕೆ, ಇದನ್ನು ನೀವು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಹೇಗೆ ಇದು ಸೈಲೆಂಟ್ ಆಗುತ್ತೆ ಅಂತ. ಕೆಲವನ್ನ ರೂಲ್ ಅಂತ ಫಾಲೋ ಮಾಡಿ, ಕೆಲವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎರಡೂ ಕಷ್ಟ ಅನಿಸುತ್ತೆ ಅಂದರೆ ನಿಮಗೆ ಡೈರೆಕ್ಟಾಗಿ ಅದ್ರ ಯೂಸೇಜ್ ಏನಿದೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಆ ಲಾಜಿಕ್ಕು, ಆ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇದನ್ನು ಹೀಗೆ ಹೇಳ್ತಾರೆ, ನಾನು ಹೀಗೆ ಹೇಳ್ತೀನಿ. DEBTನ ಡೆಟ್ ಅಂತಾರೆ, ನಾನು ಡೆಟ್ ಅಂತಲೇ ಪ್ರಾಕ್ಟೀಸ್ ಮಾಡ್ತೀನಿ. ಈ ಥರ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ನಾವು ಸ್ಕೂಲಲ್ಲೆಲ್ಲ ಇಂಗ್ಲೀಷ್ ಪೋಯಮ್ ಓದಿರ್ತೀವಿ. ತುಂಬ ಪೋಯಮ್ಸ್ ಇತ್ತು, ಕನ್ನಡದಲ್ಲಿ ಪೋಯಮ್ಸ್ ಇತ್ತು, ಹಿಂದಿಲಿತ್ತು, ಇಂಗ್ಲೀಷಲ್ಲಿ ಇರ್ತಾಯಿತ್ತು. ಆ ವರ್ಡ್ನೇ ನಮಗೆ ಕರೆಕ್ಟಾಗಿ ನಾವು ಕಲ್ತಿರಲ್ಲ. ಕೆಲವು ಸಲ ಕಲ್ತಿದ್ರು ಕೂಡ ಕನ್ಫ್ಯೂಸ್ ಮಾಡಿಕೊಂಡು ಏನೇನೋ ಹೇಳ್ತಾ ಇರ್ತೀವಿ. ತುಂಬ ಸಲ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ. ಪೋಯಮ್ ಅಂತ ಹೇಳ್ತೀನಿ, ಅದು ಪೋಯಮ್ ಅಲ್ಲ, ಪೋಯಮ್. ಯಾ ಸೌಂಡ್ ಬರೋದಿಲ್ಲ. ಆ್ಯಂಡ್ ದ ಟೇಸ್ಟಿ ಜಂಕ್ ಫುಡ್ ಪಿಜ್ಜಾ. PIZZA ಪಿಜ್ಜಾ. ಇದನ್ನು ಪಿಜ್ಜಾ ಅಂತ ಹೇಳಬಾರ್ದು, ಪೀಟ್ಜಾ. ಈ ಟಗರು ಟ ಸೌಂಡ್ ಇದೆಯಲ್ಲ, ಆ ಟ ಸೌಂಡ್ ಬರಬೇಕಾಗುತ್ತೆ. ದಿಸ್ ಇಸ್ ಪೀಟ್ಜಾ, ಇಟ್ ಇಸ್ ನಾಟ್ ಪಿಜ್ಜಾ. ಆ್ಯಂಡ್ ದ ನೆಕ್ಸ್ಟ್ ಒನ್, ಮನೆಗಳಲ್ಲಿ ತುಂಬ ಸಲ ಇದನ್ನು ಯೂಸ್ ಮಾಡ್ತೀವಿ. ಎಲ್ಲಿಗಾದ್ರೂ ಹೊರಗಡೆ ಹೋಟೆಲ್ಗೆ ಹೋದಾಗ ಕೂಡ ನಾವು ಇದನ್ನು ಆರ್ಡ್ರ್ ಮಾಡ್ತೀವಿ. ಯಾವುದಾದ್ರೂ ಐಸ್ ಕ್ರೀಮ್ ಪಾರ್ಲರ್ಗೆಲ್ಲ ಹೋದಾಗ ಅಥವಾ ಫ್ರೂಟ್ ಸ್ಯಾಲೆಡ್ ತಿನ್ಬೇಕಾದ್ರೆ ಫ್ರೂಟ್ ಬೌಲ್ ಅಂತ ಹೇಳ್ತೀವಿ. ಬೌಲ್ ಅಂದರೆ ಬಟ್ಲು. ಸ್ಪೆಲ್ಲಿಂಗ್ ನೋಡಿ, BOWL. ಇಲ್ಲಿ BOWL. ಬಿ ತೆಗೆದ್ರೆ ಅದು ಔಲ್ ಆಗುತ್ತೆ, ಆವಾಗ ಔಲ್ ಅಂದರೆ ಗೂಬೆ, ಅದು ಕರೆಕ್ಟ್ ಇದೆ. ಬಟ್ BOWL ಅಲ್ಲಿ ಬೌಲ್ ಅಂತ ಹೇಳಬಾರ್ದು, ಇಟ್ ಈಸ್ ಬೋಲ್. ನನಗೆ ಒಂದು ಬೋಲ್ ಫ್ರೂಟ್ ಸ್ಯಾಲೆಡ್ ಕೊಡಿ. ಗಿವ್ ಮೀ ಅ ಬೋಲ್ ಆಫ್ ಫ್ರೂಟ್ಸ್. ಬೋಲ್, ಇಟ್ ಈಸ್ ನಾಟ್ ಬೌಲ್, ಇಟ್ ಈಸ್ ಬೋಲ್. ಓಕೆ, ನೆಕ್ಸ್ಟ್ ಬ್ರೇಕ್ಫಾಸ್ಟ್. ಬೆಳಿಗ್ಗೆ ಹೊತ್ತಿನ ಉಪಹಾರ. ಯೂಶಲಿ ಎಲ್ಲರೂ ಇದನ್ನು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ರಾಂಗ್, ಇಟ್ ಶುಡ್ ಬಿ ಬ್ರೇಕ್ಫಾಸ್ಟ್. ಬ್ರೇಕ್ ಅಂತ ಡ್ರ್ಯಾಗ್ ಮಾಡಲ್ಲ, ಬ್ರೇಕ್ಫಾಸ್ಟ್. ಸೊ ಡೂಸ್ ಕಾಲಮಲ್ಲಿ ನೋಡಿ, ಬ್ರೇಕ್ಫಾಸ್ಟ್ ಶಾರ್ಟ್ ಇದೆ ಸೌಂಡು, ಲಾಂಗ್ ಇಲ್ಲ. ನೆಕ್ಸ್ಟ್ ಕೂಪನ್. ಕ್ಯೂಪಾನ್ ಅಂತ ಏನಿಲ್ಲ, ಕ್ಯೂಪನ್ ಅಂತಲೂ ಹೇಳಬಾರ್ದು, ಇಟ್ ಈಸ್ ಕೂಪನ್. ನೆಕ್ಸ್ಟ್, this is one important word that everybody should know how to say. Pronunciation ಅಂತ ಹೇಳ್ತಾರೆ. Pronunciation, which is absolutely wrong. Pronunciation. ಈ ಒಂದು ವರ್ಡ್, ಈ ಪ್ರೊನೌನ್ಸಿಯೇಷನ್ ಅನ್ನೋದನ್ನು ನೀವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಲಿಲ್ಲ ಅಂದರೆ then it is understood that you don't know English pronunciation. ಆ ಥರ ಒಂದು ಇಂಪ್ರೆಷನ್ ಕೊಡುತ್ತೆ. ಹಾಗಾಗಿ ಈ ವರ್ಡ್ನ ಸ್ವಲ್ಪ ನಿಮಗೆ ನಾಲ್ಗೆ ತಿರುಗಲಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಿಮಗೆ ಡೂಸ್ ಕಾಲಮಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದೀನಿ ಯಾವ್ಯಾವ ಸೌಂಡ್ ನೀವು ಮಾಡಬೇಕು ಅಂತ. ಸೊ ಇಟ್ ಈಸ್ ಪ್ರೊನೌನ್ಸಿಯೇಷನ್. ಓಕೆ, ಆ್ಯಂಡ್ ದ ಓನ್ಲಿ ವೇ ಟು ಪ್ರಾಕ್ಟೀಸ್ ಇಂಗ್ಲೀಷ್ ಇಸ್ ಬೈ ಸ್ಪೀಕಿಂಗ್. ದ ಓನ್ಲಿ ವೇ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ವರ್ಡ್ ನೋಡಿ, ಓನ್ಲಿ. ಇದನ್ನು ತುಂಬ ಸಲ ನೀವು ಕೇಳಿಸ್ಕೊಳ್ಳಿ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಯಾರಾದರೂ ಯೂಸ್ ಮಾಡಬೇಕಾದ್ರೆ ಓನ್ಲಿ ಅಂತ ಹೇಳಲ್ಲ, ಒನ್ಲಿ. ಐ ಒನ್ಲಿ ಹ್ಯಾವ್ ಅ ಪೆನ್, ಒನ್ಲಿ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ವ, ಇಲ್ಲಿ ಓ ಸೌಂಡ್ ಇದೆ, ಇಟ್ ಈಸ್ ಓನ್ಲಿ. ಆಲ್ ರೈಟ್. ಸೊ ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಪ್ರೊನೌನ್ಸಿಯೇಷನ್. ಬೇಕಾದ್ರೆ ಇದನ್ನು ನೀವು ಪಾಸ್ ಮಾಡಿಕೊಂಡು ಈ ವರ್ಡ್ಸ್ ಲಿಸ್ಟ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ ರೈಟ್. ಸೊ ಈ ಒಂದು ಎಕ್ಸಸೈಸಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಪ್ರೊನೌನ್ಸಿಯೇಷನ್ ಅಂದರೆ ದ ಸೌಂಡ್ ವಾಟ್ ವಿ ಮೇಕ್ ಟು ಟೆಲ್ ಅ ವರ್ಡ್. ಅಂದರೆ ಪ್ರೊನೌನ್ಸಿಯೇಷನ್ ಅನ್ನೋದು ಒಂದು ಪದನ ಹೇಳೋಕ್ಕೆ ನಾವು ಸೌಂಡ್ ಯೂಸ್ ಮಾಡ್ತೀವಲ್ವ, ಅದನ್ನು ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ. ಓಕೆ,
Here is the definition. Pronunciation is the way a word is pronounced or said. ಒಂದು ರೀತಿ ಇರಬೇಕು. ಒಂದು ವರ್ಡ್ ಬರಿತೀವಿ ಅಂದಮೇಲೆ ಅದನ್ನು ಹೇಳೋದಕ್ಕೂ ಒಂದು ರೀತಿ, ಒಂದು ರೂಲ್ ಅನ್ನೋದಿರುತ್ತೆ. ಈ ಪ್ರೊನೌನ್ಸಿಯೇಷನಿಂದ ಅಡ್ವಾಂಟೇಜಸ್ ಏನು ಅಂದರೆ, ನಾನು ಆಗಲೇ ಹೇಳಿದಾಗೆ, ಯಾರಾದರೂ ಮಾತಾಡಿದ ತಕ್ಷಣ ಒಂದ್ಸಲ ತಿರುಗಿ ನೋಡ್ಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲೇನಾಯಿತು, ಫಸ್ಟ್ ಇಂಪ್ರೆಷನ್, ಅವ್ರು ಮಾತಾಡಿದ ತಕ್ಷಣ ನಾವು ಇಂಪ್ರೆಸ್ ಆದ್ವಿ. ಸೊ ನೀವೆಲ್ಲಾದರೂ ಇಂಟರ್ವ್ಯೂಗೆ ಹೋದಾಗ, ಅಥವಾ ನೀವು ಯಾರ ಹತ್ರ ಆದರೂ ಸುಮ್ಮನೆ ಮಾತಾಡಬೇಕಾದ್ರೆ, ಅಥವಾ ನೀವೊಂದು ಬ್ಯಾಂಕಲ್ಲಿ ಕೆಲಸಕ್ಕೆ ಹೋದಾಗ ನಿಮ್ಮ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತೀರಾ, ನಿಮ್ಮ ಪ್ರೊನೌನ್ಸಿಯೇಷನ್ ಎಲ್ಲ ಚೆನ್ನಾಗಿದ್ರೆ ಒಂದ್ಸಲ ನಿಮ್ಮ ಕಡೆ ಕಿವಿ ಕೊಟ್ಟು ತಕ್ಷಣ ರೆಸ್ಪಾನ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಹೇಳಿದ ತಕ್ಷಣ ಇನ್ನೊಬ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕನ್ಫ್ಯೂಷನ್ಸ್ ಇರೋದಿಲ್ಲ, ರಿಪಿಟೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವಾಯ್ಡ್ಸ್ ಕನ್ಫ್ಯೂಷನ್ ಆ್ಯಂಡ್ ರಿಪಿಟೇಷನ್. ರಿಪಿಟೇಷನ್ ಅಂದರೆ ರಿಪೀಟ್ ಮಾಡೋದು, ಸೊ ರಿಪಿಟೇಷನ್ ಅಲ್ಲ, ಅದು ರಿಪಿಟೇಷನ್. ಬಿಲ್ಡ್ಸ್ ಕಾನ್ಫಿಡೆನ್ಸ್. ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಅಂತಲೇ ಟ್ರೈ ಮಾಡಿ. ಒಂದು ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ನ ಚಿಕ್ಕದಾಗಿ ಕಾನ್ಫಿಡೆಂಟಿಂದ ನೀವು ಒಂದ್ಸಲ ಹೇಳಿ, ಕ್ಲಿಯರ್ ಕಟ್ ಪ್ರೊನೌನ್ಸಿಯೇಷನಿಂದ. ನೆಕ್ಸ್ಟ್ ಮಿನಿಟ್ ನೋಡಿ, ನಿಮ್ಮ ಕಾನ್ಫಿಡೆನ್ಸ್ ಒಂದು ರೇಂಜ್ಗೆ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಪ್ರೊನೌನ್ಸಿಯೇಷನ್ ನಮ್ಮ ಕಾನ್ಫಿಡೆನ್ಸ್ನ ತುಂಬಾ ಬಿಲ್ಡ್ ಮಾಡುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮಿಸ್ಕಮ್ಯುನಿಕೇಷನ್ಗೆ ಅವಕಾಶ ಇರೋದೇ ಇಲ್ಲ ಇಫ್ ಯು ನೋ ದ ರೈಟ್ ಪ್ರೊನೌನ್ಸಿಯೇಷನ್. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದರೆ, ಇಂಗ್ಲೀಷಲ್ಲಿ ಒಂದೇ ವರ್ಡ್ನ ಬೇರೆ ಬೇರೆ ಥರ ಹೇಳ್ತೀವಿ. ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಆದರೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಕೆಲವು ಸಲ ಸ್ಪೆಲ್ಲಿಂಗ್ ಬೇರೆ ಬೇರೆ ಇರುತ್ತೆ, ಆದರೆ ಸೇಮ್ ಪ್ರೊನೌನ್ಸಿಯೇಷನ್. ಸೊ ನಾವು ಮಾತಾಡೋ ಸಿಚುವೇಶನ್ ಆ್ಯಂಡ್ ಕಾಂಟೆಕ್ಸ್ಟ್ಗೆ ನನಗೆ ಆ ವರ್ಡ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಗೊತ್ತಿದ್ದು ಚೆನ್ನಾಗಿ ಹೇಳಿದ್ರೆ ಮಿಸ್ಕಮ್ಯುನಿಕೇಷನ್ ಆಗೋಕ್ಕೆ ಅವಕಾಶನೇ ಇರೋದಿಲ್ಲ. ಅದರ್ವೈಸ್ ನನಗೆ ಸ್ಪೆಲ್ಲಿಂಗ್ ಮತ್ತು ವರ್ಡ್ ಕನ್ಫ್ಯೂಷನ್ ಆಗಿ ಇಫ್ ಐ ಡೋಂಟ್ ಪ್ರೊನೌನ್ಸ್ ಇಟ್ ಇನ್ ದ ರೈಟ್ ವೇ, ದೇರ್ ಆರ್ ಹೈ ಚಾನ್ಸಸ್ ಆಫ್ ಹ್ಯಾವಿಂಗ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಇದಕ್ಕೆ ಗಮನ ಕೊಡಬೇಕಾಗತ್ತೆ. ಆಲ್ರೈಟ್, ನಾವು ನೀವೆಲ್ಲ ಅನ್ಕೋಬೋದು ಇಂಗ್ಲೀಷಲ್ಲಿ ಇಷ್ಟೊಂದು ಇದೆಯಾ ಪ್ರೊನೌನ್ಸಿಯೇಷನ್ ಬಗ್ಗೆ ಅಂತ. ನಮ್ಮ ಕನ್ನಡದಲ್ಲಿ ಕೂಡ ಪ್ರೊನೌನ್ಸಿಯೇಷನ್, ಉಚ್ಚಾರಣೆಗೆ ತುಂಬ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಹೇಗೆ ಅಂದರೆ, ನಾನು ಹೇಳ್ತೀನಿ ಕೇಳಿ. ನಮ್ಮ ಕನ್ನಡದಲ್ಲಿ ಅ ಇಂದ ಳ ತನಕ ಅಕ್ಷರಗಳಿದೆ. ಅದರಲ್ಲಿ ಅ ಇಂದ ಔ, ಅ ಆ ಈ ಉ ಬರುತ್ತಲ್ಲ, ಅದು ಔ ತನಕ ಇರೋದನ್ನು ಸ್ವರಗಳು ಅಂತೀವಿ. ಓಕೆ, ಅದು ಬಿಟ್ಟು ಕ ಇಂದ ಳ ತನಕ ಇರೋದನ್ನ ವ್ಯಂಜನಗಳು. ಓಕೆ, ಸೊ ಈ ವ್ಯಂಜನಗಳ ಜೊತೆ ಸ್ವರಗಳು ಸೇರಿದಾಗ ಮಾತ್ರ ಒಂದು ಸೌಂಡ್ ಫಾರ್ಮ್ ಆಗುತ್ತೆ. ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕ ಮತ್ತು ಈ ಸೇರಿದ್ರೇನೆ ನಾನು ಕೀ ಸೌಂಡ್ ಮಾಡೋಕ್ಕೆ ಆಗೋದು. ಈ ಥರ ವ್ಯಂಜನಗಳ ಜೊತೆ ಸ್ವರಗಳಿದ್ದರೆ ಮಾತ್ರ ಒಂದು ಸೌಂಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಕನ್ನಡದಲ್ಲಿ ಹೇಗೆ ಸ್ವರಗಳು ವ್ಯಂಜನಗಳು ಇದೆ, ಹಾಗೆಯೇ ಇಂಗ್ಲೀಷಲ್ಲಿ ಕೂಡ 26 ಲೆಟರ್ಸ್ ಏನಿದೆ ಎ ಇಂದ ಝೆಡ್ ತನಕ, ಅದನ್ನು ವವೆಲ್ಸ್ ಮತ್ತು ಕಾನ್ಸನೆಂಟ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಈ ವವೆಲ್ಸ್ ಅಂದರೆ ನಮ್ಮ ಸ್ವರಗಳು, ಅ ಇಂದ ಔ ತನಕ ಇದೆಯಲ್ಲ ಅಷ್ಟು ಸ್ವರಗಳು. ಕಾನ್ಸನೆಂಟ್ಸ್ ಅಂದರೆ ನಮ್ಮ ವ್ಯಂಜನಗಳು. ಓಕೆ, ಇನ್ನು ಕನ್ನಡದಲ್ಲಿ ಇನ್ನೂ ಸ್ವಲ್ಪ ಎಲಾಬ್ರೇಟ್ ಮಾಡಿದ್ದಾರೆ, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ. ಸೊ ನಿಮಗೆ ಕನ್ನಡ ಗ್ರಾಮರ್ ಬಗ್ಗೆ ಗೊತ್ತಿದ್ರೆ ಈ ನಾನು ಹೇಳ್ತಿರೋ ಪಾಯಿಂಟ್ ಅರ್ಥ ಆಗಿರುತ್ತೆ. ವರ್ಗೀಯ ಅಂತ ಯಾವುದನ್ನು ಕರಿತೀವಿ, ಅವರ್ಗೀಯ ಅಂತ ಯಾವುದನ್ನು ಕರಿತೀವಿ. ಬಟ್ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಮಾತೃಭಾಷೆ ಯಾವುದೇ ಭಾಷೆಯಲ್ಲೂ ಕೂಡ ಸೌಂಡ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕ್ಲಾಸಿಫಿಕೇಷನ್ ಇದೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಇಂಗ್ಲಿಷ್, ಔಟ್ ಆಫ್ ದಿ 26 ಲೆಟರ್ಸ್ 5 ಲೆಟರ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ವವೆಲ್ಸ್. ವೋವೆಲ್ಸ್ ಅಲ್ಲ, ಅದು ವವೆಲ್ಸ್, ವ ಸೌಂಡ್, ವವೆಲ್ಸ್. ಆ್ಯಂಡ್ 21 ಆರ್ ಕಾನ್ಸನೆಂಟ್ಸ್. ಸೊ ನಿಮಗೆ ಅಲ್ಲಿ ಕೆಳಗೆ ಕೊಟ್ಟಿದ್ದೀನಿ ಯಾವುದು ವವೆಲ್ಸ್ ಯಾವುದು ಕಾನ್ಸನೆಂಟ್ಸ್ ಅಂತ. ಈಗ ನೀವು ಚೆಕ್ ಮಾಡಿ, ಕಾನ್ಸನೆಂಟ್ಸ್ ಜೊತೆ ಈ ವವೆಲ್ಸ್ ಸೇರಿದ್ರೇ ನಮಗೊಂದು ಸೌಂಡ್ ಮಾಡೋಕ್ಕೆ ಸಾಧ್ಯ. ಈ ವವೆಲ್ಸ್ ಇಲ್ಲ ಅಂದರೆ ಬರೀ ಕಾನ್ಸನೆಂಟ್ಸಲ್ಲಿ ನಾವು ಸೌಂಡ್ ಮಾಡೋದು ಕಷ್ಟ ಆಗುತ್ತೆ. ಆಲ್ರೈಟ್, ಈಗ 5 ವವೆಲ್ಸ್ ಇದೆ, ಬಟ್ ಆ 5 ವವೆಲ್ಸ್ನ ಫರ್ದರ್ ನಾವು ಒಂದು ಲೆಟರ್ಗೂ ನಾವು ಬೇರೆ ಬೇರೆ ಸೌಂಡ್ ಬರುತ್ತೆ. ಸೊ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಇದನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರೊನೌನ್ಸಿಯೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ದೇರ್ ಆರ್ 26 ಲೆಟರ್ಸ್ ಇನ್ ಇಂಗ್ಲಿಷ್, ಅದು ಎ ಟು ಝೆಡ್. 26 ಲೆಟರ್ಸ್ ಬಿಟ್ಟು ಸೌಂಡ್ಸ್ ಎಷ್ಟಿದೆ ಅಂದರೆ 19 + 25 ಅಂದರೆ 44 ಸೌಂಡ್ಸ್ ಇದೆ. ರಿಮೆಂಬರ್, 44 ಸೌಂಡ್ಸ್ ಇದೆ. ನೀವು ಅನ್ಕೋಬೋದು ಹೇಗಿದೆ 44 ಸೌಂಡ್ಸ್ನ ನೆನ್ಪಿಟ್ಕೊಳ್ಳೋದು ಅಂತ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಯಾವ ಇಂಪಾರ್ಟೆನ್ಸ್ ಕೂಡ ಇಲ್ಲ.
ನೀವು ಅರ್ಥ ಮಾಡ್ಕೋಬೇಕು ಹೇಗೆ ಸೌಂಡ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 19 ವರ್ಬಲ್ಸ್ ಕೆಳಗಡೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಚಿಕ್ಕದಾಗಿ. ಇಂಗ್ಲಿಷ್ ಮತ್ತು ಎಕನಾಮಿಕ್ಸ್ 2 ವರ್ಡ್ ಇದೆ. ಬೋತ್ ದಿ ವರ್ಡ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ದ ಲೆಟರ್ ಇ. ಇ ಇಂದಾನೇ ಸ್ಟಾರ್ಟ್ ಆಗುತ್ತೆ. ಆದರೆ ಸೌಂಡ್ ಕೇಳಿಸ್ಕೊಳ್ಳಿ, ಇಂಗ್ಲಿಷ್ ಅನ್ನೋ ವರ್ಡ್ ಹೇಳಿದಾಗ ಅಲ್ಲಿ ನಾವು ಇ ಅಂತ ಹೇಳ್ತಾ ಇದ್ದೀವಿ. ಆದರೆ ಎಕನಾಮಿಕ್ಸ್ ಅನ್ನೋ ವರ್ಡ್ ಹೇಳಿದಾಗ ನನ್ನ ಸೌಂಡ್ ಏನಾಯಿತು, ದೋ ದ ಲೆಟರ್ ಇಸ್ ಇ, ದ ಸೌಂಡ್ ಇಸ್ ಎ. ಹಾಗೆ ಅಮೇರಿಕಾ ಎ ಇಂದ ಸ್ಟಾರ್ಟ್ ಆಗ್ತಾ ಇದೆ, ಅದರಲ್ಲಿ ಸೌಂಡ್ ಏನು, ಅ ಸೌಂಡ್. ದ ನೆಕ್ಸ್ಟ್ ವರ್ಡ್ ಏಷ್ಯಾ, ಸ್ಪೆಲ್ಲಿಂಗ್ ನೋಡಿ ASIA, ಆದರೆ ಅಲ್ಲಿ ಲೆಟರ್ ಯೂಸ್ ಮಾಡ್ತಾ ಇರೋದು ಎ ವಿತ್ ಸೌಂಡ್. ಕನ್ನಡದಲ್ಲಿ ಎ ಎಣಿ ಬರುತ್ತಲ್ಲ ಆ ಎ ಸೌಂಡ್, ಏಷ್ಯಾ. ಓಕೆ, ಸೊ ಈ ಥರ ನೀವು ಆ ವರ್ಡ್ಸ್ನ ಜಾಸ್ತಿ ನೀವು ಯೂಸ್ ಮಾಡಿದಾಗ ನಿಮಗೆ ಆ ಸೌಂಡ್ ಡಿಫ್ರೆನ್ಸ್ ಅರ್ಥ ಆಗುತ್ತೆ. ಬೇಸಿಕ್ಲಿ ಏನಂದರೆ ನೀವು ಆ ವರ್ಡ್ನ ಕೇಳಿಸ್ಕೊಂಡಾಗ ರೈಟ್ ಪ್ರೊನೌನ್ಸಿಯೇಷನ್ ಯಾರು ಕರೆಕ್ಟಾಗಿ ಯೂಸ್ ಮಾಡಿರ್ತಾರೆ ಅದನ್ನು ಫಾಲೋ ಮಾಡಿ ಅಷ್ಟೇ. ನಾವು ನೆಕ್ಸ್ಟ್ ಇಲ್ಲಿ ಒಂದೇ ಕಾಂಬಿನೇಷನ್ ಕಾನ್ಸನೆಂಟ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ. THIN, ಥಿನ್. ಥಿನ್ ಅಂದರೆ ಸಣ್ಣ ಇರೋದು, ತೆಳುವಾಗಿರೋದು. TH ಅನ್ನೋ ಆ 2 ಅಕ್ಷರ ಒಂದು ಸೌಂಡ್ ಆಗುತ್ತೆ, ಥ ಅಂತ. ಅದೇ TH ಅನ್ನೋದು ಬರ್ತಲ್ಲಿ ತ, ಥ ಅಲ್ಲ ತ. ನೆಕ್ಸ್ಟ್ ದ, TH ಅಲ್ಲಿ ಸೌಂಡ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ದ. ಲೈಕ್ವೈಸ್ ಇನ್ ದೇ ಆ್ಯಂಡ್ ದೀಸ್. ಸೊ TH ಅನ್ನೋ ಕಾಂಬಿನೇಷನ್ ಒಂದು ಸೌಂಡ್ ಮಾಡುತ್ತೆ, ಬಟ್ ಅದೆಲ್ಲ ಕಡೆ ಸೇಮ್ ಸೌಂಡ್ ಇಲ್ಲ. ಕೆಲವು ಕಡೆ ಥ ಹೇಳ್ತೀವಿ, ಕೆಲವು ಕಡೆ ದ ಹೇಳ್ತೀವಿ, ಕೆಲವು ಕಡೆ ದಿ ಹೇಳ್ತೀವಿ. ಸೊ ನೀವು ಕನ್ನಡದಲ್ಲಿ ನಾನು ಬರೆದಿರೋ ಉದ್ದೇಶ ಏನಂದರೆ ನಿಮಗೆ ಆ ಸೌಂಡ್ಸ್ ಅರ್ಥ ಆಗಲಿ ಅಂತ. ಸೊ ಕನ್ನಡದಲ್ಲಿ ಕೂಡ ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗಲೇ ನಮಗಲ್ಲಿ ಒಂದು ಸೌಂಡ್ ಬರೋದು. ಓಕೆ, ಸೊ ದಿಸ್ ಇಸ್ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಪ್ರೊನೌನ್ಸಿಯೇಷನ್. ಈ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಯಾಕೆ ಈ ಥರ ಸೌಂಡ್ ಬರುತ್ತೆ, ಇದನ್ನು ನೀವು ನಿಮ್ಮ ಮದರ್ ಲ್ಯಾಂಗ್ವೇಜ್ಗೆ ರಿಲೇಟ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಯೂಶಲಿ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಕೆಲವು ರೀಜನ್ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದಿಯರ್ ಮದರ್ ಟಂಗ್ ಇನ್ಫ್ಲೂಯೆನ್ಸ್. ಈಗ ನಾರ್ತ್ ಇಂಡಿಯಾಸಲ್ಲಿ ಕೆಲವು ಕಡೆ ಶ ಸ ಸೌಂಡು ವ್ಯತ್ಯಾಸ ಇಲ್ಲ, ಅವ್ರಿಗೆ ಈ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಕನ್ನಡ ಮಾತಾಡೋರಿಗೆ, ಕನ್ನಡ ಗೊತ್ತಿರೋರಿಗೆ ದಿ ಬೆಸ್ಟ್ ಅಡ್ವಾಂಟೇಜ್ ಏನಂದರೆ ನಮ್ಮ ಭಾಷೆಯಲ್ಲಿ ನಾವು ಯಾವ ಥರ ಬರಿತೀವಿ ಅದೇ ಥರ ಓದ್ತೀವಿ. ಯು ರಿಮೆಂಬರ್, ರಿಟರ್ನ್ ವರ್ಡ್ ಈಸ್ ಈಕ್ವಲ್ ಟು ಸ್ಪೋಕನ್ ವರ್ಡ್. ನಮ್ಮ ಭಾಷೆಯಲ್ಲಿ ನೀವು ಏನೇ ಬರೀರಿ, ನಮ್ಮ ರಿಟರ್ನ್ ವರ್ಡ್ಗೂ ಸ್ಪೋಕನ್ ವರ್ಡ್ಗೂ ವ್ಯತ್ಯಾಸ ಇರೋದೇ ಇಲ್ಲ. 0.1% ಅಷ್ಟು ಕೂಡ ಇರೋದಿಲ್ಲ. ನಮಗೆ ಶ ಸೌಂಡ್ ಮತ್ತು ಸ ಸೌಂಡ್ ಎಲ್ಲ ಕ್ಲಿಯರ್ ಕಟ್ಟಾಗಿ ನಮಗೆ ಈಸಿಯಾಗಿ ನಮ್ಮ ಬಾಯಿಯಿಂದ ನಮ್ಮ ನಾಲಿಗೆ ತಿರುಗುತ್ತೆ. ಸೊ ಕನ್ನಡ ನಿಮ್ಮ ಮಾತೃಭಾಷೆ ಆಗಿದ್ದರೆ ಟ್ರಸ್ಟ್ ಮೀ ಆ್ಯಂಡ್ ಟೇಕ್ ದಿಸ್ ಆ್ಯಸ್ ಅ ಚಾಲೆಂಜ್. ನೀವು ಇಂಗ್ಲೀಷ್ ಕಲಿಯೋದಕ್ಕೆ ಕಷ್ಟಪಡಬೇಕಾಗೇ ಇಲ್ಲ, ನ್ಯಾಚುರಲ್ ಆಗಿ ನಿಮಗೆ ಬರುತ್ತೆ. ಓನ್ಲಿ ಥಿಂಗ್ ಇಸ್ ಯು ಶುಡ್ ಪ್ರಾಕ್ಟಿಸ್. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ಆಫ್ ಪ್ರೊನೌನ್ಸಿಯೇಷನ್. ಲೆಟ್ಸ್ ಮೂವ್ ಆನ್ ಫರ್ದರ್. ಇಲ್ಲಿಂದ ನಾವು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಈ ಇಂಗ್ಲೀಷ್ ಟೆಕ್ನಿಕಲ್ ಪಾರ್ಟ್ ಅಂತ ಏನು ಹೇಳ್ತೀವಿ, ಗ್ರಾಮರ್, ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಕಲಿಯೋಣ ಅಂತ ಹೇಳಲ್ಲ ನಾನು, ಅರ್ಥ ಮಾಡ್ಕೊಳ್ಳೋಣ. ಯಾಕೆಂದರೆ ಈ ಗ್ರಾಮರ್ ಅನ್ನೋದು ಇದ್ರ ಯೂಸೇಜ್ ನಮಗೆ ತುಂಬ ಸೂಕ್ಷ್ಮವಾಗಿ ನಾವು ಅದನ್ನು ಗ್ರಹಿಸಬೇಕಾಗತ್ತೆ. ದ ರೀಸನ್ ಇಸ್, ಈ ಗ್ರಾಮರ್ ಇಟ್ ಇಸ್ ಲೈಕ್ ಆ್ಯಡಿಂಗ್ ಸಾಲ್ಟ್ ಟು ಯೋರ್ ಡಿಶ್. ಅಡುಗೆಗೆ ಉಪ್ಪು ಹಾಕೋ ಥರ. ಸೊ ನೀವು ಜಾಸ್ತಿ ಹಾಕಿದ್ರೂ ಅಡುಗೆ ಕೆಟ್ಟೋಗುತ್ತೆ, ಸ್ವಲ್ಪ ಹಾಕಿದ್ರೂ ಟೇಸ್ಟ್ ಇರೋದಿಲ್ಲ. ಹಾಕಲೇ ಇಲ್ಲ ಅಂದರೆ ಆಬ್ವಿಯಸ್ಲಿ ಅಷ್ಟೆಲ್ಲ ಅಡುಗೆ ಮಾಡಿನೂ ವ್ಯರ್ಥ ಆಗುತ್ತೆ. ಸೊ ಗ್ರಾಮರ್ ಕಾನ್ಸೆಪ್ಟನ್ನ ನೀವು ಸಿಚುವೇಶನ್ ವೈಸ್ ಅರ್ಥ ಮಾಡ್ಕೋತಾ ಹೋಗಿ. ಇದನ್ನು ನೀವು ಬೈ ಹಾರ್ಟ್ ಮಾಡೋಕ್ಕೆ, ಕಲಿಯೋಕ್ಕೆ ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ. ಡು ನಾಟ್ ಎವರ್ ಟ್ರೈ ಟು ಲರ್ನ್ ಆರ್ ಬೈ ಹಾರ್ಟ್ ಗ್ರಾಮರ್. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಮರಲ್ಲಿ ಬೇಸಿಕ್ ಯೂಸೇಜ್ ಪ್ರತಿದಿನ ನೀವು ಕೇಳಿಸ್ಕೊಳ್ಳುವಂಥ ವರ್ಡ್ಸ್ ಅದು ಯಾವುದು ಅಂದರೆ ಐ, ಯು, ವಿ, ಹಿ, ಶಿ ಮತ್ತು ಇಟ್. ಇದೆಲ್ಲ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳೋಣ. ಫಸ್ಟ್ ಆಫ್ ಆಲ್ ಈ ಒಂದು ಟೆಕ್ನಿಕಲ್ ವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ನಾವು ಮುಂದೆ ಟೆನ್ಸಸ್ ಎಲ್ಲ ಕಲಿಬೇಕು ಅಂತ ಹೋದಾಗ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿದಾಗ ಯು ಶುಡ್ ಬಿ ಏಬಲ್ ಟು ರಿಲೇಟ್. ಫಸ್ಟ್ ಪರ್ಸನ್ ಅಂದರೆ ಏನು, ಸೆಕೆಂಡ್ ಪರ್ಸನ್ ಅಂದರೆ ಏನು, ಆ್ಯಂಡ್ ಥರ್ಡ್ ಪರ್ಸನ್ ಅಂದರೆ ಏನು ಅನ್ನೋದನ್ನು ಪ್ರತಿ ಸಲ ನಾನು ಹೇಳಬೇಕಾದ್ರೆ ಕೆಲವು ಫಾರ್ಮ್ಯಾಟ್ ಬರುತ್ತೆ, ಕೆಲವು ಸೆಂಟೆನ್ಸ್ ಸ್ಟ್ರಕ್ಚರ್ ಬರುತ್ತೆ.
ಸೊ ಥರ್ಡ್ ಪರ್ಸನ್ ಅಂತ ಹೇಳಿದ ತಕ್ಷಣ ಯು ಶುಡ್ ಬಿ ಏಬಲ್ ಟು ಟೆಲ್ ವಾಟ್ ಇಸ್ ಥರ್ಡ್ ಪರ್ಸನ್. ಹಾಗಾಗಿ ಇದನ್ನು ನೀವು ಬೈ ಹಾರ್ಟ್ ಮಾಡಿ ಅಥವಾ ಇದನ್ನು ನೆನಪಿಟ್ಕೊಳ್ಳಿ. ಫಸ್ಟ್ ಪರ್ಸನ್ ಅಂದರೆ ಐ, ಅಂದರೆ ಐ ನಾನು. ಈಗ ನನ್ನ ಬಗ್ಗೆ ಹೇಳಬೇಕಾದ್ರೆ ನಾನು ಏನಾಗಿದ್ದೀನಿ, ಐ ಆಮ್ ಅ ಟೀಚರ್, ಐ ಆಮ್ ಎ ಟ್ರೈನರ್, ಅಥವಾ ಏನು ಮಾಡ್ತಿದ್ಯಾ, ಐ ಆಮ್, ಈ ಥರ ಸೆಂಟೆನ್ಸ್ ಹೇಳೋದಕ್ಕೆ ನಾನು ಐ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಐ ಅಂದರೆ ನಾನು ಅಂತ ಅರ್ಥ. ನಾವು ಅಂತ ಹೇಳಬೇಕಾದ್ರೆ ದ ವರ್ಡ್ ವಾಟ್ ವಿ ಯೂಸ್ ಇನ್ ಇಂಗ್ಲಿಷ್ ಇಸ್ ವಿ. ನಾವು, ವಿ. ವಿ ಈಸ್ ಆಲ್ವೇಸ್ ಪ್ಲೂರಲ್. ಐ ಅಂದರೆ ಸಿಂಗ್ಯುಲರ್. ಓಕೆ. ಆ್ಯಂಡ್ ಐ ಅಂತ ನಾನು ಯಾವಾಗಲೇ ರೆಫರ್ ಮಾಡಲಿ ಇಂಗ್ಲೀಷಲ್ಲಿ, ನೀವು ಈ ಅಕ್ಷರ ಬರಿಬೇಕಾದ್ರೆ ಯಾವತ್ತೂ ಕ್ಯಾಪಿಟಲ್ ಲೆಟರಲ್ಲೇ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಇದು ಐ ಅನ್ನೋದು ಇಟ್ ಇಸ್ ದ ಶಾರ್ಟೆಸ್ಟ್ ಕಂಪ್ಲೀಟ್ ವರ್ಡ್ ಆ್ಯಂಡ್ ಇಟ್ ಮಸ್ಟ್ ಆಲ್ವೇಸ್ ಬಿ ರಿಟನ್ ಇನ್ ದ ಕ್ಯಾಪಿಟಲ್ ಲೆಟರ್. ಓಕೆ. ಸೆಕೆಂಡ್ ಪರ್ಸನ್, ನಮ್ಮ ಎದುರಿಗಿರೋರು, ನೀನು ಅಥವಾ ನೀವು ಅಂತ ಹೇಳ್ತೀವಲ್ವ. ಇಂಗ್ಲೀಷಲ್ಲಿ ಒಂದೇ ವರ್ಡ್ ಇದೆ, ಯು ಅಂತ. ನಮ್ಮ ಮಾತೃಭಾಷೆಯಲ್ಲಿ ಆದರೆ ನಮಗೆ ಸೆಪ್ರೇಟ್ ವರ್ಡ್ಸ್ ಇದೆ. ನೀನು ಅನ್ನೋದು ಸ್ವಲ್ಪ ಸಲಿಗೆಯಿಂದ ಮಾತಾಡೋರಿಗೆ ಹೇಳ್ತೀವಿ ನೀನು ಅಂತ, ವಯಸ್ಸಿನ ಅಂತರ ಅಲ್ಲಿ ಲೆಕ್ಕ ಬರೋಲ್ಲ. ಆದರೆ ನಮಗಿಂತ ಹಿರಿಯರಿಗೆ ಅಥವಾ ಒಬ್ರಿಗೆ ಗೌರವ ಕೊಡಬೇಕು, ನಮಗಿಂತ ಚಿಕ್ಕವರಾದರೂ ಕೂಡ ಈ ಅಪರಿಚಿತರ ಹತ್ರ ನಾವು ಹೋಗ್ಬಿಟ್ಟು ನೀನು ಅಂತ ಮಾತಾಡಲ್ಲ, ನೀವು ಅಂತ ಮಾತಾಡ್ತೀವಿ. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಷಿಯೇಷನ್ ಇದೆ. ಆದರೆ ಇಂಗ್ಲೀಷಲ್ಲಿ ಯು ಅನ್ನೋದು ಜೆನರಿಕ್ ಆಗಿ ಯೂಸ್ ಮಾಡುವಂಥ ಒಂದು ವರ್ಡ್. ದೊಡ್ಡೋರು, ಚಿಕ್ಕವರು, ಮರ್ಯಾದೆ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಸೊ ಯು ಅನ್ನೋದು ನೀನು ಅಂತಲೂ ಅರ್ಥ ಇದೆ, ಯು ಅನ್ನೋದು ನೀವು ಅಂತಲೂ ಆಗುತ್ತೆ. ಸೊ ದೇರ್ ಇಸ್ ನೋ ಸೆಪ್ರೇಟ್ ವರ್ಡ್ ಫಾರ್ ನೀವು ಇನ್ ಇಂಗ್ಲಿಷ್. ಆ್ಯಂಡ್ ನಿಮ್ಮ, ನಿಮ್ಮ ಅಂದರೆ ಯುವರ್. ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ, ಯೋರ್ ನೇಮ್ ಈಸ್ ಯುನೀಕ್, ಯೋರ್ ನೇಮ್ ಇಸ್ ಬ್ಯೂಟಿಫುಲ್. ವಿಶಿಷ್ಟವಾಗಿದೆ ಅನ್ನೋದಕ್ಕೆ ಯುನೀಕ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯುವರ್, ತುಂಬ ಜನ ಯು ಆರ್ ಅಂತ ಹೇಳ್ತಾರೆ, ಅದು ಬೇರೆ ಮೀನಿಂಗ್ ಕೊಡುತ್ತೆ. ಇಲ್ಲಿ ಯುವರ್, YOUR, ಯುವರ್. ಆಲ್ ರೈಟ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪರ್ಸನ್, ಹಿ, ಶಿ, ಇಟ್, ದೇ. ನಾನು ಮತ್ತು ನನ್ನ ಎದುರಿಗಿರೋರು ಇಬ್ಬರನ್ನ ಬಿಟ್ಟು ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಸೊ ಈ ವರ್ಡ್ಸ್ ಬರುತ್ತೆ. ಅವನು, ಅವಳು, ವಸ್ತು ಆಗಿದ್ರೆ ಅದು, ಅಥವಾ ಒಂದು ಗುಂಪಿನ ಬಗ್ಗೆ ಅಥವಾ ಬೇರೆ ಪ್ಲೂರಲ್ ಬಗ್ಗೆ ಮಾತಾಡಿದಾಗ ದೇ ಅಂತ ಹೇಳ್ತೀವಿ. ಓಕೆ. ಸೊ ದಿಸ್ ದ ಯೂಸೇಜ್ ಆಫ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್. ಇದ್ರ ಜೊತೆ ಕೆಳಗೆ ಕೊಟ್ಟಿರೋ ಲಿಂಕಿಂಗ್ ವರ್ಬ್ಸ್ನ ನೆನ್ಪಿಟ್ಕೊಳ್ಳಿ. ಇದನ್ನು ನೀವು ಕೇಳಿಸ್ಕೊಂಡಿರ್ತೀರ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಗೋಸ್. ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಸೊ ಐ ಅಂತ ಹೇಳಿದಾಗ ಯಾವಾಗಲೂ ಆ್ಯಮ್ ಬರುತ್ತೆ. ಇದು ರೂಲ್ ಅಷ್ಟೇ. ಐ ಆ್ಯಮ್ ಅಂತಲೇ ಸೆಂಟೆನ್ಸ್ ಬರುತ್ತೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ. ಟೆನ್ಸ್ಗೆ ಹೋದಾಗ ನಿಮ್ಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ. ಆಲ್ ರೈಟ್. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಇಸ್ ದಿ ಪ್ರಾಕ್ಟಿಸ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಕೆಲವು ಪ್ರಾಕ್ಟಿಸ್ ಸೆಂಟೆನ್ಸಸ್ ಕೊಟ್ಟಿದ್ದೀನಿ. ಇದನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದಾಗ ಸೌಂಡ್ ಮೇಲೆ ಗಮನ ಕೊಡಿ. ಐ ಆಮ್ ಎ ಡಾಕ್ಟರ್, ಐ ಆಮ್ ಅ ಡಾಕ್ಟರ್. ಒಂದು 5 ಸಲ ಒಂದೊಂದು ಸೆಂಟೆನ್ಸ್ನ ಹೇಳಿ. ಇದು ಸಿಂಗ್ಯುಲರ್, ಡಾಕ್ಟರ್ ಅನ್ನೋದು ಸಿಂಗ್ಯುಲರ್. ತುಂಬ ಜನ ಡಾಕ್ಟರ್ ಇದ್ದಾಗ ಅದು ಪ್ಲೂರಲ್ ಆಗುತ್ತೆ. ಸೊ ಅವಾಗ ನಾವೆಲ್ಲ ಡಾಕ್ಟರ್ಗಳು ಅಂತ ಹೇಳ್ತೀವಲ್ವಾ, ವಿ ಆರ್ ಡಾಕ್ಟರ್ಸ್. ಐ ಆಮ್ ಎನ್ ಇಂಜಿನಿಯರ್, ವಿ ಆರ್ ಇಂಜಿನಿಯರ್ಸ್. ಐ ಆಮ್ ಅ ಸ್ಟೂಡೆಂಟ್, ವಿ ಆರ್ ಸ್ಟೂಡೆಂಟ್ಸ್. ಇಲ್ಲಿ ಓದ್ಬೇಕಾದ್ರೆ ಗಮನ ಕೊಡಿ. ಕೆಲವು ಕಡೆ ಎ ಅಂತ ಹೇಳ್ತೀವಿ, ಕೆಲವು ಕಡೆ ಆ್ಯನ್ ಅಂತ ಹೇಳ್ತೀವಿ. ಇದೆಲ್ಲ ನಿಮಗೆ ಮುಂದಿನ ಟಾಪಿಕ್ಸಲ್ಲಿ ನಾನು ಖಂಡಿತ ಕವರ್ ಮಾಡ್ತೀನಿ. ಸೊ ಇದು ನಿಮ್ಮ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಯೂಸೇಜ್. ಆ್ಯಂಡ್ ನಾನು ಏನಾಗಿದ್ದೀನಿ ಅಂತ ಹೇಳೋದಕ್ಕೆ ಆ್ಯಮ್ ಯೂಸ್ ಮಾಡಲ್ಲ. ಇಟ್ ಈಸ್ ಆಲ್ಸೋ ಯೂಸ್ ಟು ಟೆಲ್ ದ ಸ್ಟೇಟ್ ಆಫ್ ಮೈ ಮೈಂಡ್, ಸ್ಟೇಟ್ ಆಫ್ ಮೈ ಬಾಡಿ. ಈಗ ನನಗೆ ಏನಾಗ್ತಾ ಇದೆ, ನನಗೆ ಸುಸ್ತಾಗ್ತಾ ಇದೆ, ಆವಾಗ ನಾನು ಐ ಆಮ್ ಟಯರ್ಡ್. ಈಗ ನನಗೆ ಸುಸ್ತಾಗ್ತಾ ಇದೆ, ಐ ಆಮ್ ಟಯರ್ಡ್. ನಾವು ಅಂತ ಹೇಳಿದ್ರೆ ವಿ ಆರ್ ಟಯರ್ಡ್. ಸೊ ಇಲ್ಲಿ ಒಂದೊಂದು ವರ್ಡ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾವ ವರ್ಡ್ ನಿಮಗೆ ಅರ್ಥ ಆಗಲ್ಲ ಅದನ್ನು ನೀವು ಗೂಗಲ್ ಸರ್ಚ್ ಮಾಡ್ಬೋದು. ಇಲ್ಲ ನಿಮಗೆ ಯಾವುದಾದ್ರೂ ಸೆಂಟೆನ್ಸ್ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ಸ್ನ ಹಾಕ್ಬೋದು. ಡೆಫಿನೆಟ್ನಾಗಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ. ಆ್ಯಂಡ್ ಇಲ್ಲೆಲ್ಲ ಕಾಮನ್ ವರ್ಡ್ಸ್ ಇದೆ, ಇಲ್ಲಿ ಯಾವುದೂ ಅಷ್ಟು ಅನ್ಕಾಮನ್ ವರ್ಡ್ಸ್ ಇಲ್ಲ. ಸೊ ಐ ಹೋಪ್ ಯು ಆಲ್ ನೋ ದೀಸ್ ಸೆಂಟೆನ್ಸಸ್ ಆ್ಯಂಡ್ ದ ಮೀನಿಂಗ್ಸ್ ಆಫ್ ದ ಸೇಮ್. ನೆಕ್ಸ್ಟ್ ನಿಮಗೆ ಕೆಲವು ಪ್ರಾಕ್ಟಿಸ್ ಸೆಂಟೆನ್ಸಸ್ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಥರ್ಡ್ ಕಾಲಮಲ್ಲಿ ನಿಮಗೆ ಶಾರ್ಟೆಂಡ್ ಫಾರ್ಮ್, ಅದು
ಐ ಆಮ್ ಅನ್ನೋದನ್ನು ಶಾರ್ಟ್ ಫಾರ್ಮಲ್ಲಿ ಆಮ್, ವಿ ಆರ್ ಅನ್ನೋದನ್ನು ವಿ ಆರ್. ಸೊ ಸೌಂಡ್ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಸೆಟ್ ಆಫ್ ಪ್ರಾಕ್ಟಿಸ್ ಸೆಂಟೆನ್ಸಸ್. ಇಲ್ಲಿ ನಿಮಗೆ ಸ್ವಲ್ಪ ಲೆಂದಿ ವರ್ಡ್ಸ್ ಕೊಟ್ಟಿದ್ದೀನಿ, ಆಸ್ಟ್ರಾಲಜರ್, ಫೋಟೋಗ್ರಫರ್, ಫೋಟೋಗ್ರಫರ್ಸ್. ಇದನ್ನು ಸೌಂಡ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ. ಆಲ್ರೈಟ್, ಈ ಒಂದು ಸ್ಲೈಡ್ನ ನೀವು ಪಾಸ್ ಮಾಡಿಕೊಂಡು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಬಿಕಾಸ್ ಓನ್ಲಿ ವೇ ಟು ಇಂಪ್ರೂವ್ ಇನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಈಸ್ ಬೈ ಪ್ರಾಕ್ಟಿಸಿಂಗ್. ರೈಟ್, ಸೊ ಈ ಸೌಂಡ್ಸ್ನ ತುಂಬ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಈಗ ಒಂದೆರಡು ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ, ಆ ಸೌಂಡ್ ಬಗ್ಗೆ ಗಮನ ಕೊಡಿ. ಐ ಆಮ್ ಆ್ಯನ್ ಅನಿಮಲ್ ಲವರ್. ಐ ಆಮ್ ಆ್ಯನ್ ಅನಿಮಲ್ ಲವರ್. ಇಲ್ಲಿ ಐ ಆಮ್ ಅನ್ನೋದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಇದೆರಡು ಒಟ್ಟಿಗೆ ಹೇಳಿದಾಗ ಐ ಆಮ್ ಆ್ಯನ್ ಅನಿಮಲ್ ಲವರ್. ಐ ಆಮ್ ಅ ಪೇಟ್ರಿಯಾಟ್. ಐ ಆಮ್ ಎ ಪೇಟ್ರಿಯಾಟ್. ವಿ ಆರ್ ಇಂಡಿಯನ್ಸ್. ವಿ ಆರ್ ಇಂಡಿಯನ್ಸ್. ಸೊ ಅಲ್ಲಿ ಆರ್ ಸೌಂಡ್ನ ನಾನು ಚಿಕ್ಕದು ಮಾಡ್ತಾ ಇದ್ದೀನಿ. ರೈಟ್, ಸೊ ದಿಸ್ ಇಸ್ ದ ಟೆಕ್ನಿಕ್. Okay, so as I said, please do continue your practice. And lastly, good to know information about English is, ನಾನು ಆಗಲೇ ಹೇಳಿದಾಗೆ I is the shortest word in English language and must always be written in capital letter. And ಇದನ್ನು ಸ್ಮಾಲ್ ಲೆಟ್ರಲ್ಲಿ ಬರೆದಾಗ ನಾವು ಐ ಮೇಲೆ ಒಂದು ಚಿಕ್ಕ ಚುಕ್ಕೆ ಇಡ್ತೀವಿ, ಒಂದು ಪುಟಾಣಿ ಡಾಟ್. ಅದನ್ನು ಏನಂತ ಕಲಿತಾರೆ ಅಂತ ಗೊತ್ತಾ? It is called a tittle. TITTLE, tittle or superscript dot. ಇಲ್ಲಿ ನಾನು ಐ ಅನ್ನೋದನ್ನು ಸ್ಮಾಲ್ ಲೆಟ್ರಲ್ಲೇ ಬರೆದಿದ್ದೀನಿ, ಬಟ್ ನಾನು ಮೇಲೆ ಹೇಳ್ತಾ ಇದ್ದೀನಿ ಕ್ಯಾಪಿಟಲಲ್ಲೇ ಬರೀಬೇಕು ಅಂತ. ಇಲ್ಲಿ ನಾನು ಐ ಸ್ಮಾಲ್ ಲೆಟ್ರಲ್ಲಿ ಬರೆದಿರೋ ಉದ್ದೇಶ ಏನು ಅಂದರೆ, ಆ ಒಂದು ಕಾಂಟೆಕ್ಸ್ಟ್ಗೆ ಅಲ್ಲಿ ಐ ಸ್ಮಾಲ್ ಲೆಟ್ರಲ್ಲಿ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಹೋಪ್ ದಿಸ್ ಕ್ಲಾಸ್ ವಾಸ್ ಇನ್ಫಾರ್ಮೇಟಿವ್. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಸಲ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಯು ಹ್ಯಾವ್ ಎ ಗ್ರೇಟ್ ಡೇ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು